ನೀನು ಬರಲಿ ಅಂತ ಕಾಯ್ಕೊಂಡು ಕೂತಿದ್ದವರು. ಇಲ್ಲ ಸರ್, ನೀವು ಫ್ರೆಶ್ ಆಗಿ ಬಂದರೆ ಸ್ವಲ್ಪ ಉತ್ತರ ಕರ್ನಾಟಕಕ್ಕೆ ಫ್ರೆಶ್ ಯೋಜನೆಗಳು ಬರ್ತೈತೆ ಅಂತ ನಾನು ಕೂಡ ನಿಮಗೆ ಸಮಯ ಕೊಟ್ಟು ಆರಾಮ್ಸೆ ನಮ್ಮ ಪೊನ್ನಣ್ಣ ಎಲ್ಲ ರೆಡಿ ಹೇಳ್ತಾ ಇದ್ರು. ಪೊನ್ನಣ್ಣ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ ಅಂಥೇಳಿ ಖುಷಿಯಾಗಿ ಬಂದಿದ್ದೀರಾ. ಖುಷಿಯಾಗಿ ಅನೌನ್ಸ್ ಮಾಡಿ ಇಡೀ ಉತ್ತರ ಕರ್ನಾಟಕದ ಜನ ನಿಮ್ಮನ್ನು ಮೆಚ್ಚೋ ರೀತಿ ಒಂದು ಹೇಳಿಕೆಯನ್ನು ಕೊಡಿ ಅನ್ನೋದನ್ನ ನಾನು ಕೂಡ ಸ್ವಾಗತ ಹೇಳೋಣ. ಏಕೆಂದ್ರೆ ನೆನೆ ನೀವು ಸ್ವಲ್ಪ ಬಹಳ ಸಿಟ್ಟಾಗಿ ಮಾತಾಡ್ಬಿಟ್ರಿ ಇವ್ರ ಮೇಲೆ, ನಮ್ಮ ಬೆಲ್ಲದ ಮೇಲೆ. ಆರೋಗ್ಯ ಸರಿಗಿಲ್ಲ ಅಂತ ನಾವು ಓದಿದ್ದು ಪೇಪರ್ ಅಲ್ಲಿ. ಈಗ ಆರೋಗ್ಯ ಸರಿಗಿದೆ, ಸ್ವಲ್ಪ ಒಳ್ಳೆ ಭರವಸೆಯನ್ನ ಕೊಡಿ ಸರ್ ಉತ್ತರ ಕರ್ನಾಟಕ ಜನರಿಗೆ. ಏನೇನಾಗೋಯ್ತಲ್ಲ, ಇವತ್ತು ಚರ್ಚೆ ಮಾಡೋದು ಬೇಡ, ಇವತ್ತಿನ ಚರ್ಚೆ ಮಾಡೋಣ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಹಳ ಜನ ಶಾಸಕರು ಮಾತನಾಡಿದ್ದಾರೆ. ವಿರೋಧ ಪಕ್ಷದವರು ಆರ್ ಅಶೋಕ ಆದಿಯಾಗಿ 2 ಗಂಟೆ 55 ನಿಮಿಷ ಮಾತಾಡಿದ್ದಾರೆ. ಅಲ್ಲ, ಚೆನ್ನಾಗಿ ಹೇಳ್ದೆಯಪ್ಪ. ಈಗ ಅದಕ್ಕೋಸ್ಕರ ತಗೊಂಡಿದ್ದೀನಿ ಎಷ್ಟೆಷ್ಟು ಗಂಟೆಗೆ ಮಾತಾಡಿದ್ದಾರೆ. 2 ಗಂಟೆ 55 ನಿಮಿಷ. ಹಿಂದೆ ಇದ್ದಂಥ ಸ್ಪೀಕರ್ ಅವರು ನಾನು ಮಾತಾಡುವಾಗ ಕೂತ್ಕೊಳ್ಳಿ ಅಂತ ಹೇಳ್ತಿದ್ರು. ಈ ಸ್ಪೀಕರ್ ಅವರು ನಿಮ್ಮನ್ನ ಯಾವತ್ತೂ ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಎಷ್ಟು ಮಾತಾಡೋಕ್ಕೂ ನಿಮ್ಗೆ ಅವಕಾಶ ಕೊಡ್ತಾರೆ. ಸೊ ಅದರಿಂದ ರೂಲಿಂಗ್ ಪಾರ್ಟಿಯವರು, ಅಪೋಸಿಷನ್ನವರು, JDSನವರು, ಆಮೇಲೆ ಯತ್ನಾಳ್ ಅವರು ಕೂಡ ಮಾತಾಡಿದ್ದಾರೆ. ರೂಲಿಂಗ್ ಪಾರ್ಟಿಯವರು ಎಷ್ಟು ಜನ ಮಾತಾಡಿದ್ದಾರೆ ಅಂತಂದ್ರೆ 17 ಜನ ಮಾತಾಡಿದ್ದಾರೆ. ಸುಮಾರು 7 ಗಂಟೆ 13 ನಿಮಿಷ ಮಾತಾಡಿದ್ದಾರೆ. 7 ಗಂಟೆ 13 ನಿಮಿಷಗಳು ಮಾತನಾಡಿದ್ದಾರೆ. ಅಶೋಕ ಆದಿಯಾಗಿ ಸುಮಾರು 15 ಜನ ಭಾರತೀಯ ಜನತಾ ಪಕ್ಷದವರು ಮಾತನಾಡಿದ್ದಾರೆ. ಅವರು ಎಷ್ಟು ಹೊತ್ತು ಮಾತಾಡಿದ್ದಾರೆ ಅಂತಂದ್ರೆ 6 ಗಂಟೆಗಳು 49 ನಿಮಿಷಗಳು. 6 ಗಂಟೆ 49 ನಿಮಿಷಗಳು. ರೂಲಿಂಗ್ ಪಾರ್ಟಿಯವರು 7 ಗಂಟೆ 13 ನಿಮಿಷಗಳು. ಆಮೇಲೆ JDSನವರು ಕೃಷ್ಣಪ್ಪ ಪ್ರಾರಂಭ ಮಾಡಿ ಭೀಮನಗೌಡ, ರಾಜುಗೌಡ ಅವರು ಮಾತಾಡಿದ್ದಾರೆ. ಸುಮಾರು 1 ಗಂಟೆ 56 ನಿಮಿಷ ಮಾತಾಡಿದ್ದಾರೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.